ಸುವರ್ಣ. ಮಿಲನ 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 ಮಿಲನ. ಹಲೋ ಪ್ರಾರ್ಥನಾ, ಎಲ್ಲಿ ತಲುಪಿದ್ಯೆ? ಚಿಂತನ ನಾನು. ಓ ಭಾವ, ನೀವಾ? ಸಾರಿ, ನಾನು ಪ್ರಾರ್ಥನಾ ಅನ್ಕೊಂಡೆ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನ ಅಕ್ಕನೇ ಚೆನ್ನಾಗಿಲ್ಲ, ಜ್ವರ ಬರೆಸ್ಕೊಂಡಿದ್ದಾಳೆ. ಜ್ವರನಾ? ಅಯ್ಯಯ್ಯೋ, ಟ್ರಾವೆಲ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ ಅಲ್ವಾ ಭಾವ? ಅವಳಿಗೂ ಕಷ್ಟ, ಅವಳು ನೋಡೋಕ್ಕೆ ನಮಗೂ ಕಷ್ಟ. ಏನ್ ಮಾಡೋದು? ಅವಳು ನಮ್ಮ ಮಾತನ್ನು ಕೇಳೋದೇ ಇಲ್ಲ, ಸುಮ್ಮನೆ ಕಷ್ಟಪಡ್ತಾಳೆ. ಅಯ್ಯೋ, ಇದೇ ಪ್ರಾಬ್ಲಮ್ ಅವಳದು. ಎಲ್ಲದನ್ನೂ ಅತಿಯಾಗಿ ಮಾಡ್ತಾಳೆ. ಸದ್ಯಕ್ಕೆ ಡಾಕ್ಟರ್ ಹತ್ರ ತೋರಿಸಿದ್ದೀನಿ, ಹುಷಾರಾಗ್ತಾಳೆ ಅನ್ಕೋತೀನಿ. ಬೇಗ ಹುಷಾರಾಗ್ತಾಳೆ. ನೀವು ಜೊತೆಲಿದ್ದೀರಲ್ಲ, ಹುಷಾರಾಗೇ ಆಗ್ತಾಳೆ. ಥ್ಯಾಂಕ್ಸ್. ನೀನ್ ಚೆನ್ನಾಗಿದೆಯಾ ತಾನೇ? ಹಾ ಭಾವ, ಚೆನ್ನಾಗಿದ್ದೀನಿ. ಸರಿ, ಏನ್ ಫೋನ್ ಮಾಡಿದ್ದು? ಏನ್ ವಿಷಯ? ಹಾಗೇನಿಲ್ಲ, ಸುಮ್ಮನೆ ನೀವು ಎಲ್ಲಿದ್ದೀರಾ, ಏನ್ ಕತೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ. ಅಷ್ಟೇನಾ? ನಮ್ಮ ಬಗ್ಗೆ ಏನೇನು ಯೋಚನೆ ಮಾಡಬೇಡ. ನಿಮ್ಮ ಅಕ್ಕಂಗೆ ಹುಷಾರಿಲ್ಲ ಅನ್ನೋದೊಂದು ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಫೈನ್. ಚಿಂತನಾ, ನಾನು ಇನ್ನೊಂದ್ಸಲ ಫೋನ್ ಮಾಡಲಾ? ಪಾಪ ನಿಮ್ಮ ಅಕ್ಕ ಇಲ್ಲೇ ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಹೋಮ್ ಸ್ಟೇ ಹತ್ರ ಹೋಗಿ ಅವಳನ್ನ ಒಳಗೆ ಮಲಗಿಸ್ಬೇಕು. ಓಕೆ ಭಾವ, ಬಾಯ್. ಬಾಯ್. ನೀನು ಟೇಕ್ ಕೇರ್ ಆಯ್ತಾ? ಥ್ಯಾಂಕ್ಸ್ ಭಾವ. ಅದೇನದು? ಯಾರಿಗೂ ಮಾಡಕ್ ಬೇರೆ ಕೆಲಸ ಇರಲಿಲ್ಲ ಅನ್ಸುತ್ತೆ. ನಾನ್ಸೆನ್ಸ್. ನಡಿಕಂತ ನಾವು ಹೊರಡೋಣ. This is for you, my lady. ವಾವ್, ಸೂಪರ್! ತುಂಬಾ ಚೆನ್ನಾಗಿದೆ ಸಂಜಯ್, ಥ್ಯಾಂಕ್ ಯು ಸೋ ಮಚ್. ನನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಬ್ಯೂಟಿಫುಲ್, ಥ್ಯಾಂಕ್ ಯು ಲಾಟ್. My pleasure, lady. ಸಂಜಯ್, ನಿಮ್ ಜೊತೆ ಲೈಫ್ ಹೀಗೆಲ್ಲ ಇರುತ್ತೆ ಅಂತ ನಾನು ಕನಸು ಕಂಡಿರಲಿಲ್ಲ, ಗೊತ್ತಾ? ಸೂಪರ್ ಸಂಜಯ್, ಈ ಥರ ಎಲ್ಲ ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ. ಐ ಕಾಂಟ್ ಬಿಲೀವ್ ದಿಸ್. Really? ಈಗೇನು ಅನಿಸ್ತಾ ಇದೆ? ಲೈಫ್ ಇಸ್ ಬ್ಯೂಟಿಫುಲ್ ಸಂಜಯ್. ಕನಸಿಗಿಂತ ಚೆನ್ನಾಗಿದೆ ನಮ್ಮ ಬದುಕು ಅನಿಸ್ತಾ ಇದೆ. ಥ್ಯಾಂಕ್ ಯು. ವಂಡರ್ಫುಲ್. ನಿನಗೆ ಇಷ್ಟ ಆಯ್ತಲ್ಲ? ನನಗಷ್ಟೇ ಸಾಕು. ಸಂಜಯ್, ಸಮರ್ಥ ಪ್ರಾರ್ಥನಾಗೆ ಕಾಲ್ ಮಾಡ್ಲಾ? ಇದನ್ನೆಲ್ಲ ಅವ್ರ ಹತ್ರ ಹೇಳ್ಕೋಬೇಕು ಅನಿಸ್ತಾ ಇದೆ, ಏನಂತೀರಾ? ನೋ 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 ನೋ, ಅವ್ರ ಪಾಡಿಗೆ ಅವ್ರು ಇರಲಿ. ಬೇಕಾದ್ರೆ ಒಂದಷ್ಟು ಫೋಟೋ ತೆಗೆಸಿ ಕಳಿಸೋಣ. ಅವ್ರಿಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ನೋಡ್ಕೋತಾರೆ. ಈ ಫೋನ್ ಕಾಲ್ ಗೀಲೆಲ್ಲ ಏನು ಬೇಡ. ರೈಟ್, ಡನ್. ಬನ್ನಿ ಹಾಗಾದ್ರೆ. Yeah, one more. Thank you. Come. ಸಂಜಯ್, ಇಲ್ಲೋಡಿ, ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಾ ಇದೆ. ಇದೇ ನಂಬರಿಂದ ಮೊನ್ನೆ ಚಿಂತನ ಫೋನ್ ಮಾಡಿದ್ದು. ಬಹುಶಃ ಅವಳದೇ ಫೋನ್ ಇರಬೇಕು. ರಿಸೀವ್ ಮಾಡು. ಚಿಂತನ? ಹಾ ಅತ್ತೆ, ಚಿಂತನ. ಹೇಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಸದ್ಯಕ್ಕೆ ಪ್ರೇಮ ಲೋಕದಲ್ಲಿದ್ದೀವಿ. ಏನು ಪ್ರೇಮ ಲೋಕದಲ್ಲ? ಹ್ಞೂ, ಮತ್ತೆ ನಿನ್ ಮಾವ ಈ ಅತ್ತೆಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡಿಸ್ತಾ ಇದ್ದಾರೆ, ಗೊತ್ತಾ? ವಾವ್, ಹೌದಾ ಅತ್ತೆ? ಅದಕ್ಕೆ ಹಾಗಂದೆ.
ಚಿಂತು, ನೆಕ್ಸ್ಟ್ ಟೈಮ್ ಎಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಹೋಗೋಣ, ಓಕೆನಾ? ಇಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಜರ್ಮನಿಯಿಂದ ಅಂಜನ್ನು ಬರ್ಲಿ, ಎಲ್ರು ಒಟ್ಟಿಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ಸರಿನಾ? ಶ್ಯೂರತ್ತೆ. ನೀವು ಖುಷಿಯಾಗಿರ್ಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಿದೆ ಅನ್ನಿಸ್ತಿದೆ. ನೋನು ಹೇಳಮ್ಮ ಚಿಂತನ, ನಿನ್ ಜೊತೆ ಮಾತಾಡೋದು ನಮಗ್ ಖುಷಿನೇ, ನಮ್ಮ ಖುಷಿನ ನಿನ್ ಜೊತೆ ಹಂಚ್ಕೊಳ್ಳೋದು ಇನ್ನೂ ಖುಷಿನೇ. ಹಾಗಾದ್ರೆ ಸರಿ, ಹೇಳು, ಅಲ್ಲೇನ್ ವಿಶೇಷ? ಇಲ್ಲೇನು ವಿಶೇಷ ಇಲ್ಲ ಅತ್ತೆ. ಒಳ್ಳೆ ಮಳೆ, ಮಲೆನಾಡು ಮಳೆ ಗೊತ್ತಲ್ವಾ, ಹಿಡ್ಕೊಂಡ್ರೆ ಬಿಡಲ್ಲ. ಎಂಜಾಯ್ ಚಿಂತನ, ಆರಾಮಾಗಿದೆಯಾ ತಾನೇ? ಹಾ, ನಾನು ಆರಾಮಾಗಿದ್ದೀನಿ. ಯು ಕ್ಯಾರಿ ಆನ್, ನಾನು ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಮಾವಾಗ ಹಾಯ್ ಹೇಳ್ದೆ ಅಂತ ಹೇಳಿ. ಓಕೆ ಮಾ, ಹಾಯ್ ಹೇಳ್ತೀನಿ ನಿಮ್ಮ ಮಾವಂಗೆ. ಬಾಯ್ ಬಾಯ್. ಯಾಕೆ ಪ್ರತಿ ಸಲ ಹೀಗಾಗ್ತಾ ಇದೆ? ಅಲ್ಲಿ ಪ್ರಾರ್ಥನೆಗೆ ಜ್ವರ ಅಂತ ಸುಮ್ಮನಾದೆ. ಮೊದಲೇ ಭಾವ ಆ ಟೆನ್ಷನಲ್ಲಿ ಇರ್ತಾರೆ. ಅದ್ರ ಮೇಲೆ ನಾನು ಇನ್ನೊಂದು ವಿಷಯ ಹೇಳಿ ಅವ್ರ ಟೆನ್ಷನ್ ಯಾಕೆ ಹೆಚ್ಚು ಮಾಡಲಿ? ಇಲ್ಲಿ ನೋಡಿದ್ರೆ ಅತ್ತೆ ಮಾವ ಅವ್ರದ್ದೇ ಲೋಕದಲ್ಲಿ ಹ್ಯಾಪಿಯಾಗಿದ್ದಾರೆ. ಅಕ್ಕ ಭಾವಂಗೆ ಮತ್ತೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರ ಟೆನ್ಷನ್ ಯಾಕೆ ಜಾಸ್ತಿ ಮಾಡಲಿ? ಬೇಡ, ಯಾರಿಗೂ ಯಾವ ಟೆನ್ಷನೂ ಬೇಡ, ಎಲ್ಲ ನಾನೇ ಅನುಭವಿಸ್ತೀನಿ. ಅರ್ಧ ಹೊಟ್ಟೆಲಿರ್ಬೇಕಾದ್ರೂ ಹಿಂಗೆ ಆಗ್ತಿತ್ತು, ಊಟನೇ ಸೇರ್ತಿರ್ಲಿಲ್ಲ. ಇದು ಅದೇ ಅನ್ಸತ್ತೆ. ಊಟ ಸೇರ್ತಿಲ್ಲ ಅಂತ ಬಾಯ್ಬಿಟ್ಟು ಹೇಳಿದ್ರೆ ಯಾಕೆ ಎತ್ತ ಅಂತ ಪ್ರಶ್ನೆ ಮಾಡ್ತಾರೆ. ಒಂದ್ ಹೇಳಕ್ ಹೊರಟ್ರೆ ಎಲ್ಲ ಹೇಳ್ಬೇಕಾಗತ್ತೆ. ಹೊಟ್ಟೆಲ್ ಪಾಪು ಇಟ್ಕೊಂಡು ದೇವಸ್ಥಾನ ಸುತ್ತೋದೆಲ್ಲ ಬೇಕಾ ಅಂತ ಆಮೇಲೆ ಬೈತಾರಷ್ಟೆ. ಬೇಡ, ಏನು ಹೇಳೋದೇ ಬೇಡ. ಏನಾಗ್ತಿದೆ ಪ್ರಾರ್ಥನಾ? ಊಟ ಚೆನ್ನಾಗಿಲ್ವಾ? ಹಂಗೇನಿಲ್ಲ ರೀ, ನೀವು ತಿನ್ನಿಸ್ತಾ ಇದ್ದೀರಲ್ಲ, ಅದು ಹೆಂಗೆ ಇದ್ರು ನನಗೆ ಸೇರುತ್ತೆ. ನೀನು ಹೀಗೆಲ್ಲ ಮಾತಾಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ನೋಡು. ಮನೇಲಿದ್ದಿದ್ರೆ ನಿನಗೆ ಬೇಕಾದ ಥರದ ಅಡುಗೆನ ಅಮ್ಮ ಮಾಡಿಕೊಡ್ತಿದ್ರಾ? ಇಲ್ಲಿ ನೋಡು, ಏನು ಸಿಗುತ್ತೋ ಅದನ್ನೇ ತಿನ್ನಬೇಕು. ಪರವಾಗಿಲ್ಲ ರೀ, ನಾನಿವಾಗ ಊಟ ಮಾಡ್ತಿದ್ದೀನಿ ತಾನೆ, ಇನ್ನೇನಾಗಬೇಕು? ನನಗೆ ಇನ್ನೂ ಊಟ ಬೇಕು, ತಿನ್ನಿಸಿ. ಅಪ್ಪ, ಅಜ್ಜಿ ತಾತ ಫೋಟೋ ಕಳಿಸಿದ್ದಾರೆ. ನೀನು ನೋಡೋಕಂದ ಅಮ್ಮಂದು ಊಟ ಆದ್ಮೇಲೆ ನಾನು ನೋಡ್ತೀನಿ, ಓಕೆನಾ? ಎಷ್ಟು ಚೆನ್ನಾಗಿದ್ದಾರೆ ನನ್ನ ಅಜ್ಜಿ ತಾತ. ಎಲ್ಲೋ ಹೋಗ್ಬಿಟ್ಟು ಮಸ್ತಿ ಮಾಡಿದ್ದಾರೆ ಅನ್ಸುತ್ತೆ. ನೋಡಿ ಇಲ್ಲಿ. ಎಷ್ಟು ಮಜವಾಗಿ ಕಾಣಿಸ್ತಾರೆ ಅಲ್ವಾ? ಇನ್ನೊಂದ್ಸಲಿ ಅವ್ರ ಜೊತೆನೆ ಹೋಗ್ತೇನೆ. ಕಂದ, ನಿಂಗೆ ಬೋರ್ ಆಗ್ತಾ ಇದೆಯಾ? ಇಲ್ಲಪ್ಪ, ಇಟ್ಸ್ ಓಕೆ. ನನ್ಗೆ ಗೊತ್ತು ಕಣೋ, ನಿನ್ಗೆ ಆವಾಗಿಂದ ಬೇಜಾರಾಗ್ತಿದೆ ಅಂತ. ಐ ಆಮ್ ಸಾರಿ. ಇನ್ನು 3 ದೇವಸ್ಥಾನ, ಆಮೇಲೆ ನಾವು ಬೆಂಗಳೂರಿಗೆ ಹೋಗ್ಬಿಡೋಣ, ಸರಿನಾ? ಸರಿ, ನೀನೇನು ಬೇಜಾರು ಮಾಡ್ಕೊಂಬೇಡ. ನನಗೇನು ಬೋರ್ ಆಗಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ.
ನಿಮ್ಮ ಮಗಳು ನಿಮ್ಮ ಥರನೇ ನನ್ನನ್ನೆಷ್ಟು ಅಡ್ಜಸ್ಟ್ ಮಾಡ್ಕೋತಾಳೆ. ಆಯಿತು, ಇವಾಗ ನೀನು ಅಳಬೇಡ. ನಮ್ಮ ಮಗಳು ಎಲ್ರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾಳಲ್ಲ ಅಂತ ಖುಷಿ ಪಡು. ಹೊಟ್ಟೆ ತುಂಬ್ತಾ? ಸರಿ, ಹಾಗಾದರೆ ಮಾತ್ರೆ ತಗೊಂಡು ಮಲ್ಕೊ, ಚೆನ್ನಾಗಿ ರೆಸ್ಟ್ ಮಾಡು. ನಾಳೆ ಬೆಳಗ್ಗೆ ಲೇಟಾಗಿದ್ದರೂ ಆಯಿತು, ಅರ್ಜೆಂಟ್ ಮಾಡ್ಕೊಂಡು ಹೊರಡುವಂಥದ್ದು ಏನೂ ಇಲ್ಲ. ಮಾತ್ರೆ ತಗೋ. ಏನ್ರಿ, ನೀವು ನನ್ನನ್ನು ಎಷ್ಟು ಸಹಿಸ್ಕೋತೀರಾ? ಸಾರಿ ರೀ. ನೀನು ಹೀಗೆ ಮಾತಾಡ್ತಾ ಇದ್ರೆ ನಿನ್ನ ಈಗಲೇ ಹೊತ್ಕೊಂಡೋಗಿ ಕಾರಲ್ಲಿ ಕೊಡಿಸಿ ಬೆಂಗಳೂರು ಕಡೆ ಡ್ರೈವ್ ಮಾಡ್ತಾ ಇರ್ತೀನಿ ಅಷ್ಟೇ. ಇಲ್ಲದೆಲ್ಲ ಮನ್ಸು ಕಚ್ಕೊಂಡು ಕೊರಗೋದಲ್ಲ. ಸುಮ್ಮನೆ ಮಲ್ಕೋ ಮಲ್ಕೋ. ಕಂದ, ಏನ್ ಮಾಡ್ತಾ ಇದೀಯ ನೀನು? ಬಿಡು. ಪರವಾಗಿಲ್ಲ ಅಮ್ಮ. ಏನ್ ಗೊತ್ತಾ, ನಿನ್ಗೆ ಸುಸ್ತಾಗಿದ್ಯಲ್ವಾ, ನಿನ್ ಕಾಲು ಒತ್ತಿದ್ರೆ ಆಯ್ ಅನ್ಸುತ್ತೆ. ಆಮೇಲೆ ನೀನ್ ಬೇಗ ಹುಷಾರಾಗ್ತೀಯ. ಅವಾಗ ನನ್ಗೂ ಅಪ್ಪಂಗೂ ಖುಷಿ ಆಗುತ್ತೆ. ಓಕೆನಾ? ನನ್ ಮಗಳು ನಂತರ ಅಂತ ನಾನು ಇಷ್ಟು ವರ್ಷ ಅನ್ಕೊಂಡಿದ್ದೆ. ಇಲ್ಲ, ಇವಳು ನಿಮ್ ತರ. ನಿಮ್ಮೆಲ್ಲ ಒಳ್ಳೆ ಗುಣಗಳು ಇವಳಿಗೆ ಬಂದಿದೆ. ನಿಮ್ನ ಮಗಳನ್ನ ಪಡೆಯೋಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಆಯ್ತು, ಈ ಮಾತೆಲ್ಲ ಹುಷಾರಾದ್ಮೇಲೆ ಆಡು. ಇವಾಗ ಏನು ಮಾತಾಡದೆ ಮಲ್ಕೋ. ಗುಡ್ ನೈಟ್. ಮಲ್ಕೋ. ಮಿಲನ 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 ಮಿಲನ. ಅಮ್ಮ, ಈ ಸೀರೆನೇ ಉಡ್ಕೋತೀಯ ಇವತ್ತು? ಯಾವ್ದಾದ್ರೂ ಸರಿ ಕಂದ. ಹಂಗಾದ್ರೆ ಇದನ್ನೇ ಉಡ್ಕೋ. ನಿಧಾನ. ಹೋಗಿ ರೆಡಿ ಆಗ್ಬಿಟ್ ಬಾ.
ಮೆತ್ತಿಗೆ. ಅನ್ಯಾಯವಾಗಿ ಒದ್ದಾಡ್ತಿದ್ದಾಳೆ. ಇವಳಿಗೆ ಹೇಳೋರು ಯಾರು? ಅಪ್ಪ, ಅಮ್ಮಂಗೆ ಸೀರೆ ಉಟ್ಕೊಳ್ಳಕ್ಕೆ ಆಗ್ತಿಲ್ವಂತೆ. ಪ್ರಾರ್ಥನಾ, ನೀನ್ ಸ್ವಲ್ಪ ಹೊತ್ತು ಆರಾಮಾಗಿ ಮಲ್ಕೊಳಮ್ಮ. ಮಾತ್ರೆ ಬೇರೆ ತಗೊಂಡಿದ್ಯಲ್ಲ, ಅದಕ್ಕೆ ನಿದ್ದೆ ಬರೋಂಗೆ ಆಗ್ತಿರತ್ತೆ ಅಷ್ಟೇ. ನೀನ್ ಮಲ್ಕೋ ಬಾ. ಹಾಗೆಲ್ಲ ಏನೂ ಇಲ್ಲ. ನೆರಿಗೆ ಹಿಡಿತಿದ್ನಲ್ಲ, ಕೈ ಸ್ವಲ್ಪ ಸೋತ್ ಹೋದಂಗಾಯ್ತು ಅಷ್ಟೇ. ಪರವಾಗಿಲ್ಲ ಅಮ್ಮ, ನಾನು ಅಪ್ಪ ನಿಂಗೆ ಹೆಲ್ಪ್ ಮಾಡ್ತೀವಿ. ಅಪ್ಪ, ನೀವು ನೆರಿಗೆ ಇಡಕ್ಕೆ ಹೆಲ್ಪ್ ಮಾಡಿ, ನಾನು ಕೈಯಲ್ಲಿ ಇಟ್ಕೋತೀನಿ. ಅಯ್ಯೋ ಕಂದ, ನಂಗೆ ಅದೆಲ್ಲ ಗೊತ್ತಿಲ್ಲ ಕಣೋ. ಅದೆಲ್ಲ ಗೊತ್ತಿದ್ರೆ ನಾನೇ ಸೀರೆ ಉಡಿಸ್ಬಿಡ್ತಾ ಇದ್ದೆ. ಏನು ಮಾಡಲಿ, ನನ್ಗೇನು ಗೊತ್ತಾಗ್ತಿಲ್ಲ. ರೀ, ಯಾಕೆ ಹಿಂಗೆ ಆಡ್ತಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ಮೆತ್ತಿಗೆ. ನೋಡಿ, ಇವಾಗ ಅಮ್ಮ ಮಾಡ್ತಿದ್ದಾಳಲ್ವಾ, ಅಷ್ಟೇ. ಫಾಸ್ಟ್ ಆಗಿ ಮಾಡಿದ್ರೆ ಆಯ್ತು. ಸಿಂಪಲ್. ಸರಿ, ನಾನು ಟ್ರೈ ಮಾಡ್ತೀನಿ ಕಂದ. ಪ್ರಾರ್ಥನಾ, ಕೊಡಿಲಿ. ಮಿಲನ 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 ಮಿಲನ. ರೀ, ಸೆರ್ಗಿಗೆ ಸ್ವಲ್ಪ ಪಿನ್ ಹಾಕ್ತೀರಾ? ಓಕೆ, ಆದರೆ ಹೇಗೆ ಹಾಕೋದು? ಹೇಗೆ ಹಾಕೋದು ಅಂತ ನಾನೇ ಹೇಳ್ತೀನಿ. ಪಿನ್ನು ನಾನೇ ತಗೊಂಬರ್ತೀನಿ. ತಗೊಳ್ಳಿ, ಹಾಕಿ. ಇದು ಹೇಗೆ ಹಾಕೋದು? ಚುಚ್ಚಲ್ವಾ? ಅಪ್ಪ, ಏನಾಗಲ್ಲ, ಹಾಕಿ. ನಿಮಗೆ ಹೇಗಾಗುತ್ತೋ ಹಾಗೆ ಹಾಕಿ, ಪರವಾಗಿಲ್ಲ. ಅಪ್ಪ, ಯಾಕೆ ಹೆದರ್ಕೋತಾ ಇದ್ದೀರಾ? ಪರವಾಗಿಲ್ಲ, ಚುಚ್ಚಿ, ಏನಾಗಲ್ಲ. ನಿಂಗೆ ಚುಚ್ತಾ ಇಲ್ಲ ತಾನೆ? ಇಲ್ಲ ರೀ, ಏನೂ ಆಗಿಲ್ಲ. ಏನ್ ಪ್ರಾರ್ಥನೆ ಇದೆಲ್ಲ? ಇದನ್ನೆಲ್ಲ ಮುಗಿಸ್ಬಿಟ್ಟು ಒಂದ್ಸಲ ಮನೆಗೆ ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ. ಸಾರಿ ರೀ, ಎಲ್ಲ ಬಿಟ್ಟು ನೀವು ನನಗೆ ಸೇವೆ ಮಾಡ್ಕೊಂಡು ಕೂತ್ಕೊಳ್ಳೋ ಹಾಗಾಯ್ತು. ನನಗೆ ಕ್ಷಮಿಸಿ. ಅಯ್ಯೋ ಪ್ರಾರ್ಥನಾ, ನಾನು ಅದನ್ನೆಲ್ಲಮ್ಮ ಹೇಳ್ತಿರೋದು. ಹೇಗಿದ್ದೆ ಗೊತ್ತಾ ನೀನು? ಒಳ್ಳೆ ದೇವತೆ ಥರ ಕಾಣಿಸ್ತಿದ್ದೆ. ಈಗ ಎಷ್ಟು ಬಾಡೋಗಿದ್ಯಾ. ನೀನು ನನ್ನ ಮಾತಂತೂ ಕೇಳಲ್ಲ. ನೀನಾಗ ನೀನೇ ಆದಷ್ಟು ಬೇಗ ಹುಷಾರಾಗು ಅಷ್ಟೇ. ಮೊದಲಿನ ಥರ ಕಳ್ಕಳಿಯಾಗಿರು ಸಾಕು. ಹುಷಾರಾಗ್ತೀನಿ. ನಿಮಗೋಸ್ಕರ, ಮಗಳಿಗೋಸ್ಕರ. ಆಮೇಲೆ
ಆಮೇಲೆ